ಮುನ್ರತ್ನ ಮೇಲೆ ಮೊಟ್ಟೆ ಎಸ್ತಿದ್ದು ಯಾರು ಅಂತ ಗೊತ್ತಿಲ್ಲ ಅಂತ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನ್ರತ್ನ ಮೇಲೆ ಮೊಟ್ಟೆ ಎಸ್ತಿದ್ದಾರೆ ಅನ್ನೋದು ಗೊತ್ತು, ಆದ್ರೆ ಯಾರು ಮೊಟ್ಟೆ ಹೊಡೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅಂತ ಸಿಎಂ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಇದೀಗ ಮೊಟ್ಟೆ ರಾಜಕೀಯ ಶುರುವಾಗ್ತಾ ಇದೆ. ಕಾರಣ ಮುನ್ರತ್ನ ಅವರ ಮೇಲೆ ಮೊಟ್ಟೆ ಹೊಡೆದಿರುವಂತದ್ದು ವಿಚಾರ. ಬಟ್ ಈಗ ಮೊಟ್ಟೆ ಹೊಡೆದಿದ್ಯಾರು? ಕಾಂಗ್ರೆಸ್ನವರು ಹೇಳ್ತಾ ಇರೋ ಪ್ರಕಾರವಾಗಿ ಮುನ್ರತ್ನ ಕಡೆಯವರೇ ಬೇಕು ಅಂತ ಇದನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿ ಅವರ ಆರೋಪ. ಬಟ್ ಇಲ್ಲ, ಇದು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಹನುಮಂತರಾಯಪ್ಪ ಇವ್ರ ಕುಮ್ಮಕ್ಕಿನಿಂದ ಆಗಿದೆ ಅನ್ನುವಂಥದ್ದು ಮುನ್ರತ್ನ ಅವ್ರ ಬೆಂಬಲಿಗರ ಆರೋಪ. ಹೀಗಾಗಿ ಮೊಟ್ಟೆ ಎಸ್ತಿದ್ಯಾರು? ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಯಾರು ಎಸ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಮೊಟ್ಟೆ ಹೊಡೆದಿದ್ದಾರೆ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಮೊಟ್ಟೆ ಎಸ್ತಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇವರು ಮೊಟ್ಟೆ ಎಸ್ತಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿಗೆ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ. ಮೊಟ್ಟೆ ಎಸ್ತಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇವರು ಮೊಟ್ಟೆ ಎಸ್ತಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿಗೆ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ. ಸೊ ಇದು ಸಿದ್ದರಾಮಯ್ಯನವ್ರು ಹೇಳ್ತಾ ಇರುವಂತದ್ದು ಮಾತು. ಮೊಟ್ಟೆ ಹೊಡೆದಿದ್ದಾರೆ ಅನ್ನೋದು ಗೊತ್ತಿದೆ, ಆದ್ರೆ ಯಾವ ಪಾರ್ಟಿಗೆ ಸೇರಿದವರು, ಕಾಂಗ್ರೆಸ್ಸೋ ಬಿಜೆಪಿನೋ, ಈ ವಿಚಾರ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ಇದು ಮೊಟ್ಟೆ ರಾಜಕೀಯಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯದಲ್ಲಿ.